ವೆಲ್ಕಮ್ ಬ್ಯಾಕ್ ಟು ನಮ್ಮೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸೆಕೆಂಡ್ ರೌಂಡ್ ಮುಗಿಯೋಕೆ ಬಂತು. ಸೊ ಸೆಕೆಂಡ್ ರೌಂಡ್ ಒಳಗೆ ಹೋಲ್ಡ್ ಮಾಡೋಕ್ಕೆ ಬರ್ತೈತೆ ಇಲ್ಲ. ಸೊ ಚಾಯ್ಸ್ ಎಷ್ಟಿರ್ತಾವೆ ಮತ್ತು ಪೇಮೆಂಟ್ ಎಲ್ಲ ಮಾಡಬೇಕಾ. ಲೈಕ್ ಇವಾಗ ಕೆ ಇವ್ರು ಕೇಳಿರ್ತಕ್ಕಂಥ ಪೇಮೆಂಟ್ ಎಷ್ಟಿರ್ತೈತಿ ಅಷ್ಟು ಬ್ಯಾಂಕಿಗೆ ಕಟ್ಟಿರ್ತೀವಿ, ಮತ್ತೆ ಹೋಗಿ ಕಾಲೇಜಲ್ಲಿ ಹೋಗಿ ಅಗೇನ್ ಪೇ ಮಾಡಬೇಕಾ, ಅವರು ರಿಟರ್ನ್ ಕೊಡ್ತಾರಾ ಇಲ್ವಾ, ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು. ಸೊ ನಾವು ಇವಾಗ ಸಿಕ್ಕಂಥ ಕಾಲೇಜನ್ನು ಹೋಲ್ಡ್ ಒಳಗೆ ಇಟ್ಕೊಂಡು ತರ್ಡ್ ರೌಂಡಿಗೆ ಹೋಗ್ಬೋದಾ. ಸೊ ತರ್ಡ್ ರೌಂಡಲ್ಲಿ ಫೀಸ್ ಎಲ್ಲ ಹೆಂಗೆ ಮಾಡ್ತಾರೆ, ಮತ್ತು ಅವೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೋ ಇಲ್ಲೋ, ಅಥವಾ ಇದೇ ಕಾಲೇಜಿಗೆ ಪೇ ಮಾಡಿರ್ತೀವಿ, ಏನು ಈ ಪ್ರೊಸೀಜರ್. ಸೊ ಒಂದು ಸ್ವಲ್ಪ ಗೊತ್ತಾಗತ್ತಿಲ್ಲ. ಸೊ ಎಲ್ಲರೂ ಹೋಲ್ಡ್ ಇಲ್ಲ, ಹಿಂಗೆ ಅಡ್ಮಿಷನ್ ಆಗಲೇಬೇಕು ಅನ್ನೋಕತ್ತರ. ಇದು ಏನು ಪ್ರೊಸೀಜರ್ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕೇಳೋ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರ್ತೈತಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಂಗೆ ನಿಮ್ಮ ಪ್ರತಿಯೊಂದು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಸೊ ಎಲ್ರಿಗೂ ಸಹ ಗೊತ್ತಾಕೈತಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಸೊ ಇವಾಗ ನೋಡಿರಿ, ಫಾರ್ ಎಕ್ಸಾಂಪಲ್ ಅಲ್ಲ. ಸೊ ಇವಾಗ ಏನಪ್ಪ ಅಂದರೆ ಒಂದು ಸೆಕೆಂಡ್ ರೌಂಡಿಂದ ನಿಮಗೆ ಎಡಿಟಿಂಗ್ ಲಿಂಕ್ ಕೊಟ್ಟಿದ್ರು. ಸೊ ಎಡಿಟಿಂಗ್ ಲಿಂಕ್ ಕೊಟ್ಟಾದಮೇಲೆ ನಿಮಗೆ ಕಾಲೇಜ್ ಆ್ಯಡ್ ಮಾಡ್ಕೊಳಕ್ಕೆ ಬಿಟ್ಟಿದ್ರು ಎಲ್ಲ ಕೋರ್ಸಿಗೆ. ಸೊ ಮತ್ತೆ ಆ್ಯಡ್ ಮಾಡಿಕೊಂಡ್ರು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾರು ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಸೊ ಅಗೇನ್ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಿಕೊಂಡು ಇವಾಗ ಆಪ್ಷನ್ ಎಂಟ್ರಿಯನ್ನು ಮುಗಿತು. ಇವಾಗ ಮತ್ತೆ ಒಂದು ಪ್ರೊವಿಷನಲ್ ರಿಸಲ್ಟ್ ಬರ್ತಿತ್ತು. ಸೊ ಪ್ರೊವಿಷನಲ್ ರಿಸಲ್ಟ್ ಆದಮ್ಯಾಗ ಒಂದು ಸೆಕೆಂಡ್ ರೌಂಡಿದ್ದು ಫೈನಲ್ ರಿಸಲ್ಟ್ ಅಂತ ಹೇಳಿ ಅವರು ರಿಲೀಸ್ ಮಾಡ್ತಾರೆ. ಸೊ ಪ್ರೊವಿಷನಲ್ ರಿಸಲ್ಟಲ್ಲಿ ನೀವು ಹೋಗಿ ಅಡ್ಮಿಷನ್ ಆಗೋಕ್ಕೆ ಬರೋಲ್ಲ. ಮಾಕ್ ರೌಂಡಿಂದ ಒಂದು ಮಾಕ್ ರೌಂಡ್ ಯಾಕೆ ಮಾಡಿದ್ರು ಅಂದರೆ ಲೈಕ್ ಇವಾಗ ನೀಟ್ ಅವರಿಗೆ ಮಾಕ್ ರೌಂಡ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ನೀಟ್ ಅವ್ರ ಜೊತೆ ಮತ್ತೆ ಇನ್ನೊಮ್ಮೆ ಕೆ ಅವರಿಗೆ ಬಿಟ್ಟರೆ ಆಯಿತು ಅಂತ ಹೇಳಕ್ಕೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಅಂತೇಳಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೂ ಸಹ ಮಾಕ್ ರೌಂಡನ್ನು ಮಾಡಿದ್ರು. ಸೊ ಅಗೇನ್ ಮಾಕ್ ರೌಂಡು ಬಂತು ರಿಸಲ್ಟ್. ಅದರಲ್ಲಿ ಗೊತ್ತಾಯಿತು ಮಾಕಲ್ಲಿ ಬಂದಿರೋದೇ ಬೇರೆ ಇರ್ತೈತಿ. ಸೊ ಇವಾಗ ಸೆಕೆಂಡ್ ಫೈನಲಲ್ಲಿ ಬರೋದೇ ಬೇರೆ ಆಕೈತಿ. ಯಾಕಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ರಿಮೂವ್ ಮಾಡ್ಕೊಳ್ಳೋದಾಗಿರಲಿ ಆ ರೀತಿ ಮಾಡಿರ್ತಾರೆ. ಸೊ ಆ ರೀತಿ ಮಾಡಿರೋ ಒಂದು ಕಾರಣದಿಂದಾಗಿ ಸ್ವಲ್ಪ ಅಲ್ಲಿ ಚೇಂಜ್ ಆಕೈತಿ. ಲೈಕ್ ಇವಾಗ ಸಿಕ್ಕಂಥ ಕಾಲೇಜ್ ಸಿಗದೇ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗ್ಬೋದು. ಆ ರೀತಿ ಆಗೋ ಒಂದು ಸಾಧ್ಯತೆ ತುಂಬ ಇರ್ತೈತಿ. ಸೊ ಇವಾಗ ಏನಪ್ಪ ಅಂದರೆ ಇವಾಗ ಮತ್ತೆ ಮುಂದೆ ಎಡಿಟಿಂಗ್ ಇರೋಲ್ಲ. ಅಂದರೆ ಎಡಿಟಿಂಗ್ ಮೀನ್ಸ್ ಇವಾಗ ಮತ್ತೆ ಕಾಲೇಜ್ ಆ್ಯಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಸೆಸ್ ಇರೋದಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಹೋಲ್ಡ್ ಹೆಂಗೆ ಮಾಡಲಿ ನಾ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಇವಾಗ ಯಾವ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ನಿಮಗೊಂದು ಯಾವುದೋ ಒಂದು XYZ ಕಾಲೇಜ್ ಸಿಕ್ಕೈತೆ ಅಂದ್ಕೊಳ್ರಿ. ಸೊ ಅದು ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅವ್ರು ನಿಮಗೆ ಕೇಳೋದಿಲ್ಲ. ನೀವು ತರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದ್ರೆ ಚಾಯ್ಸ್ 1 ಕೊಡ್ರಿ. ಇಲ್ಲಿ ನನಗೆ ಸೆಕೆಂಡ್ ರೌಂಡ್ ಅದು ಮುಂದಿನ ರೌಂಡಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನನಗೆ ಇಷ್ಟೇ ಸಾಕು, ಕೆ ಸಿ ಟಿ ಥ್ರೂ ನಾ ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ತೀನಿ ನಾವು ವಿದ್ಯಾರ್ಥಿಗಳ ಚಾಯ್ಸ್ 4 ಕೊಟ್ಟು ಕೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಹೊರಗೆ ಹೋಗ್ಬೋದು. ಕೇವಲ 2 ಚಾಯ್ಸ್ ಇರ್ತಾವೆ. ಒಂದು ಚಾಯ್ಸ್ 1, ಇನ್ನೊಂದು ಚಾಯ್ಸ್ 4. ಸೊ ಚಾಯ್ಸ್ 1 ಕೊಟ್ಟು ಯಾವ ಕಾಲೇಜ್ ಅಲಾಟ್ ಆಗಿರ್ತೈತಿ ಆ ಒಂದು ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡಿಕೊಂಡು ಮತ್ತು ಫೀಸ್ನ ಪೇ ಮಾಡಿದ್ರಿ ಅಂದ್ರೆ, ಇವಾಗ ಒಂದು ಚಾಯ್ಸ್ 1 ಕೊಟ್ರಿ ಅಂದರೆ ನಿಮಗೊಂದು ಪೇಮೆಂಟ್ ರಿಸಿಪ್ಟ್ ಅಂದರೆ ಪೇಮೆಂಟ್ ಡೀಟೇಲ್ಸ್ ಶೋ ಆಕೈತಿ. ಸೊ ಅದಕ್ಕೆ ಹೋಗಿ ನೀವು ಬ್ಯಾಂಕಿಗೆ ಹೋಗಿ RTGS ಮಾಡಿ ಪೇಮೆಂಟ್ ಮಾಡಿದ್ರಿ ಅಂದ್ರೆ ನಿಮಗೊಂದು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಆಕೈತಿ. ಸೊ ಅದನ್ನ ತೊಗೊಂಡು ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ನೀವು ಒಂದು ಅಲಾಟೆಡ್ ಆಗಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ಮಾಡ್ಕೋಬೋದು. ಸೊ ಇದು ಪ್ರೊಸೀಜರ್ 1. ನನಗೆ ಹೋಲ್ಡ್ ಒಳಗೆ ಇಟ್ಕೋಬೇಕು, ನಾನು ಮುಂದಿನ ರೌಂಡಿಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ತರ್ಡ್ ರೌಂಡಿಗೆ ನಿಮಗೆ ಕಳಿಸ್ತಾರೆ. ಸೊ ಅಲ್ಲಿ ಮತ್ತೆ ಒಂದು ಪ್ರೊಸೀಜರ್ ಇರುತ್ತೆ, ಅದು ನಾನು ನಿಮಗೆ ಹೇಳ್ತೇನೆ ಅಂತ ಅದು ಬಂದಾಗ. ಸೊ ನೀವು ಅಗೇನ್ ತರ್ಡ್ ರೌಂಡಿಗೆ ಹೋಗೋಕ್ಕೆ ಎಲಿಜಿಬಲ್ ಇರ್ತೀರಿ. ಸೊ ಎಲಿಜಿಬಲ್ ಇದ್ದಾಕಾರ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ಫೀಸು ಪೇ ಮಾಡಿರ್ತೀರಿ ಆ್ಯಂಡ್ ನೀವು ಹೋಗಿ ಅಡ್ಮಿಷನು ಮಾಡಿರ್ತೀರಿ. ನೀವು ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಿಮಗೊಂದು ಎಲಿಜಿಬಿಲಿಟಿನೂ ಕೊಟ್ಟಿರ್ತಾರೆ. ಸೊ ಇವಾಗ ತರ್ಡ್ ರೌಂಡಿಗೇನೋ ಹೋದ್ವಿ ಸರ್. ಸೊ ತರ್ಡ್ ರೌಂಡ್ ಒಳಗೆ ನಮಗೆ ಏನಂದರೆ ಒಂದು ಬೇರೆ ಕಾಲೇಜ್ ಅಲಾಟ್ ಆಯಿತು, ಅದು ನಮಗೆ ಇಷ್ಟ ಆಯಿತು. ಸೊ ನಾವು ಅದಕ್ಕೆ ಹೋಗಿ ನಮಗದು ಇಷ್ಟ ಐತಿ. ಬಟ್ ಪ್ರಾಬ್ಲಮ್ ಏನಂದರೆ ನಾವು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಒಂದು ಕಾಲೇಜಿಗೆ ಅಡ್ಮಿಷನನ್ನು ಆಲ್ರೆಡಿ ತೊಗೊಂಡೇವಿ, ಫೀಸು ಪೇ ಮಾಡೇವಿ, ಡಾಕ್ಯುಮೆಂಟು ಕೊಟ್ಟೇವಿ. ಈಗ ಹೋಗಿ ನಮಗೆ ಕೇಳಿರೋರು ಫೀಸ್ ಕೊಡ್ತಾರಾ ಇಲ್ಲ ಅಂತೇಳಿ ನೀವು ನಮಗೆ ಡೌಟ್ ಕೇಳ್ಬೋದು. ಫಾರ್ 100% ಶ್ಯೂರಿಟಿ ಅವ್ರು ನಿಮಗೆ ಪೇ ಮಾಡಿರ್ತಕ್ಕಂಥ KAಗೆ ಅಮೌಂಟ್ ಕಟ್ಟಿರ್ತೀರಲ್ಲ, ಅದು 10 ರೂಪಾಯಿ ಆಗಿರ್ಬೋದು, ಅದು 10,000 ಆಗಿರ್ಬೋದು, ಅದು 43,000 ಆಗಿರ್ಬೋದು. ಯಾವ್ಯಾವ ಕೋರ್ಸ್ಗಳಿಗೆ ಇಷ್ಟ ಇತ್ತಲ್ಲ, ಇವಾಗ ಇಂಜಿನಿಯರ್ ಕೋರ್ಸ್ಗಳಿಗೆ 1,20,000 ಹಿಂಗೆಲ್ಲ ಐತಿ. ಅಷ್ಟೇನು ಅಮೌಂಟ್ ನೀವು RTGS ಮುಖಾಂತರ ನೀವು ಪೇಮೆಂಟ್ ಮಾಡಿರ್ತೀರಲ್ಲ, ಆ ಅಮೌಂಟ್ ಡೈರೆಕ್ಟಾಗಿ ನಿಮಗೆ ತರ್ಡ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರೇನು ಅದರಲ್ಲಿ 1 ರೂಪಾಯಿ ಸಹ ಇಟ್ಕೊಳ್ಳಲ್ಲ, ಅಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜಿಗೆ ಹೋಗಿ ತರ್ಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿರ್ತೈತಿ ಆ ಒಂದು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆರ್ಡರ್ ಕಾಪಿ ಇರ್ತೈತಲ್ಲ ಅದನ್ನ ತೊಗೊಂಡು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ಕಾಲೇಜಿಗೆ ಹೋಗಿ ತೋರಿಸಿ, ಸರ್ ನೋಡಿರಿ ನಮಗೆ ಈ ಒಂದು ಕಾಲೇಜಲ್ಲಿ ಬೇರೆ ಕೋರ್ಸಿಗೆ ಸೀಟ್ ಅಲಾಟ್ ಆಗೈತಿ. ಸೊ ನನಗೆ ಈ ಕಾಲೇಜಲ್ಲಿ ನಾನು ಇವಾಗ ಅಡ್ಮಿಷನ್ನ ಮಾಡ್ಕೊಳ್ಳಲ್ಲ, ನನ್ನ ಡಾಕ್ಯುಮೆಂಟ್ಸ್ ಕೊಡ್ರಿ ಆ್ಯಂಡ್ ನಾನು ಪೇ ಮಾಡಿರ್ತಕ್ಕಂಥ ಫೀಸ್ ಕೊಡ್ರಿ. ಸೊ ನಾನು ಬೇರೆ ಕಾಲೇಜಿಗೆ ಹೋಗಿ ಅಲ್ಲಿ ಹೋಗಿ ಅಡ್ಮಿಷನ್ನ ತೊಗೋತೀನಿ, ನಾವು ಅಲ್ಲಿ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳಿದ್ರಿ ಅಂದರೆ, ಸೊ ಅಗೇನ್ ಅವ್ರು ನಿಮ್ಮ ಡಾಕ್ಯುಮೆಂಟ್ ಕೊಡ್ತಾರೆ ಆ್ಯಂಡ್
ನಿಮಗೆ ಮತ್ತೆ ಮುಂದಿನ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಏನು ವರಿ ಮಾಡ್ಕೋಬೇಡ್ರಿ. ಸೊ ತುಂಬ ಈಸಿ ಐತಿ ಪ್ರೊಸೀಜರ್. ಸೊ ಇನ್ನೂ ಯಾರು ಲೈಕ್ ಇದಾಗಿತ್ತು ಫೀಸ್ ಎಲ್ಲ ಅವ್ರು ನಿಮಗೆ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೇವಲ ಸೆಕೆಂಡ್ ರೌಂಡಿಂದ ತರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಚಾಯ್ಸ್ ಇರೋದು ಕೇವಲ ಎರಡೇ, ಒಂದು ಚಾಯ್ಸ್ 1 ಇಲ್ಲ ಚಾಯ್ಸ್ 4. ಚಾಯ್ಸ್ 2 ಮತ್ತು 3 ಇರೋದಿಲ್ಲ, ಇರ್ತಾವಂತ ಅನ್ಕೋಬೇಡ್ರಿ. ಸೊ ಇಷ್ಟಾಯಿತು. ಸೊ ಇದಾಗಿತ್ತು ಇವತ್ತು ನೋಡ. ಮತ್ತು ನೆಕ್ಸ್ಟ್ ನೋಡೋ ಸಿಗ್ತೀನಿ ಅಂತ. ಸೊ ಮತ್ತೇನೋ ಡೌಟ್ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಮತ್ತೆ ವೀಡಿಯೋ ಮಾಡೋಕೆ ಇದು ಮಾಡ್ತೇನೆ ಅಂತ. ಸೊ ಡ್ಯೂ ಟು ಇಶ್ಯೂಸ್ ನಾ ರಿಪ್ಲೈ ಕೊಡೋಕ್ಕಾಗತ್ತಿಲ್ಲ, ಸುಮ್ಮ ಪ್ರಾಬ್ಲಮ್ ಆಗೈತಿ. ಸೊ ಓಕೆ, ಅಪ್ಕಮಿಂಗ್ ಡೇಸಲ್ಲಿ ಮತ್ತೆ ನಿಮಗೆಲ್ಲ ರಿಪ್ಲೈ ಮಾಡ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಿಮ್ಮ ಪ್ರತಿಯೊಂದು ದೋಸ್ತರಿಗೂ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.